ಬೆನ್ನೂರಿನಲ್ಲಿರುವ ಆದಿತ್ಯ ಹರಿಗೆ ಸರ್ಪ ದಿಬ್ಬದಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರಗಳು. ಅರಸನ ಸತಿಯ ಹಿಂದೂರು. ಏನು ಅರಸನ ಸತಿ ಅಂದ್ರೇನು? ರಾಣಿ. ಹಿಂದೂರು ಅಂದ್ರೆ ಬೆನ್ನು. ರಾಣಿ ಬೆನ್ನೂರಿನಲ್ಲಿರುವ ಆದಿತ್ಯ ಹರಿ. ಆದಿತ್ಯ ಅಂದ್ರೆ ಸೂರ್ಯ, ಹರಿ ಅಂದ್ರೆ ನಾರಾಯಣ, ಸೂರ್ಯ ನಾರಾಯಣನಿಗೆ ಸರ್ಪ ದಿಬ್ಬದಲ್ಲಿರುವ. ಸರ್ಪ ಅಂದ್ರೇನು? ಹಾವು. ದಿಬ್ಬ ಅಂದ್ರೇನು? ಏರಿ. ಹಾವೇರಿಯಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರಗಳು. ನಾಳೆ ಈ ಅಚಲ ಸುತೆಯ ಪತಿ ಸಂವತ್ಸರದಲ್ಲಿ ಹಿರೇ ಮಾಸದಲ್ಲಿ ಪ್ರಶ್ನೆಗೆ ಉತ್ತರದ ನಕ್ಷತ್ರದಲ್ಲಿ ನನ್ನ ಮನೆಯ ಗೃಹ ಪ್ರವೇಶ. ಅಚಲ ಸುತೆಯ ಪತಿ ಯಾರು? ಈಶ್ವರ. ಈಶ್ವರ ನಾಮ ಸಂವತ್ಸರದಲ್ಲಿ ಹಿರೇ ಮಾಸದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಪ್ರಶ್ನೆಗೆ ಉತ್ತರವಾದ ನಕ್ಷತ್ರದಲ್ಲಿ, ಪ್ರಶ್ನೆಗೆ ವಿರುದ್ಧವಾದ ಅಂದ್ರೆ ಉತ್ತರ ನಕ್ಷತ್ರದಲ್ಲಿ ನನ್ನ ಮನೆಯ ಗೃಹ ಪ್ರವೇಶ. ತಾವು ಬರುವಾಗ ತಾಯಿ ತಮ್ಮನ ಕಾಯಿ ಒಂದು, ಇಬ್ಬರ ಹೆಂಡಿರ ಕಾಯಿ ಒಂದು, ಒನಕೆ ಮುಟ್ಟದ ಅಕ್ಕಿ ಒಂದು ಸೇರು, ಬೆಣ್ಣೆ ಕಾಸದ ತುಪ್ಪ ಒಂದು ಸೇರು, ದಾಹ ಅಡಗಿಸುವ ಹಣ್ಣು ಒಂದು ತೆಗೆದುಕೊಂಡು ಬರುವುದು, ತುರುಕರು ಪಾಲನೆ ಮಾಡುವ ಗೌಡನನ್ನು ಕರೆದುಕೊಂಡು ಬರುವುದು. ಏನದು? ಮೊದಲಿಗೆ ತಾಯಿ ತಮ್ಮನ ಕಾಯಿ ಒಂದು. ತಾಯಿ ತಮ್ಮ ಅಂದ್ರೆ ಮಾವ, ಮಾವಿನಕಾಯಿ ಒಂದು. ಇಬ್ಬರ ಹೆಂಡಿರ ಕಾಯಿ ಒಂದು. ಇಬ್ಬರ ಹೆಂಡಿರು ಅಂದ್ರೆ ಸವತಿಗಳು, ಸವತೆಕಾಯಿ ಒಂದು. ಒನಕೆ ಮುಟ್ಟದ ಅಕ್ಕಿ ಯಾವ್ದದು? ಏಲಕ್ಕಿ. ಒನಕೆ ಮುಟ್ಟದ ಅಕ್ಕಿ ಏಲಕ್ಕಿ ಒಂದು ಸೇರು. ಇನ್ನ ಬೆಣ್ಣೆ ಕಾಸದ ತುಪ್ಪ ಅಂದ್ರೆ ಜೇನುತುಪ್ಪ. ದಾಹ ಅಡಗಿಸುವ ಹಣ್ಣು ನಿಂಬೆ ಹಣ್ಣು ಇವುಗಳನ್ನು ತೆಗೆದುಕೊಂಡು ತುರುಕರು ಪಾಲನೆ ಮಾಡುವ ಗೌಡ ಅಂದ್ರೆ ಗೋಪಾಲ. ಗೋಪಾಲನನ್ನ ಕರ್ಕೊಂಡು ಬನ್ನಿ ಅನ್ನೋದಕ್ಕೆ ಎಂಥ ಒಳ್ಳೆ ನಮ್ಗೆ ಒಂದು ಕನ್ನಡ ಭಾಷಾ ಸಂಸ್ಕೃತಿಯಲ್ಲಿ ಇದೆ ಮಾಮ. ಒಟ್ಟಾರೆ